ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸಮಾನ ಮನಸ್ಕರ ಆಪ್ತ ಸಮಾಲೋಚನಾ ಸಭೆ. 300ಕ್ಕೂ ಸಾಹಿತಿಗಳು ಭಾಗಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗೆಲ್ಲಿಸಲು ಒಗ್ಗಟ್ಟಿನ ಮಂತ್ರ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಗುರುನಾನಕ ಕಾಲೇಜಿನಲ್ಲಿ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಅವರ ಬಲಿದಾನ ದಿವಸ ಆಚರಣೆ. ಯುವಕರು ಜಾಗೃತರಾಗಿ ಬಾಳಬೇಕು. ರೇವಣಸಿದ್ದ ಜಾಡರ್. ಮಂದಾರ ಕಲಾವಿದರ ವೇದಿಕೆ ವತಿಯಿಂದ ರಾಜ್ಯ ಮಟ್ಟದ ಕವಿಗೋಷ್ಠಿ. ಸಾಹಿತ್ಯ ಕೃಷಿಕರಿಗೆ ಈ ಕವಿಗೋಷ್ಠಿ ಶಕ್ತಿಯಾಗಿದೆ. ಕಾವ್ಯಶ್ರೀ ಮಹಾಗಾಂವ್ಕರ್. ಬೇಟಿ ಸರ್ಕಲ್ನಲ್ಲಿ ಹೆಣ್ಣು ಮಗುವಿನ ಹುಟ್ಟುಹಬ್ಬ ಆಚರಣೆ. ಹೋಟೆಲ್ನಲ್ಲಿ ಹುಟ್ಟುಹಬ್ಬ ಆಚರಿಸಿ ಹಣ ವ್ಯಯ ಮಾಡುವ ಬದಲು ಬೇಟಿ ಸರ್ಕಲ್ನಲ್ಲಿ ಹೆಣ್ಣು ಮಗುವಿನ ಜನ್ಮದಿನ ಆಚರಿಸುವಂತೆ ಪತ್ರಕರ್ತ ಶಿವಕುಮಾರ ಸ್ವಾಮಿ ಆಗ್ರಹ. ಭಗತ್ ಸಿಂಗ್ ವೃತ್ತದಲ್ಲಿ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಅವರ ಹುತಾತ್ಮ ದಿನ ಆಚರಣೆ. ಈ ದಿನವನ್ನು ಸರ್ಕಾರದ ವತಿಯಿಂದ ಹುತಾತ್ಮ ದಿನವನ್ನಾಗಿ ಆಚರಿಸಲು ವಿಶ್ವಕ್ರಾಂತಿ ದಿವ್ಯಪೀಠ ಆಗ್ರಹ. ನಗರದ ರಂಗಮಂದಿರದಲ್ಲಿ ಬೀದರ್ ತಾಲೂಕಿನ ಪ್ರೌಢಶಾಲೆಯ 600 ಮಕ್ಕಳಿಗೆ ಇಂಗ್ಲಿಷ್ ತರಬೇತಿ. SSLC ಮಕ್ಕಳಿಗೆ ಇದು ಸಹಾಯಕಾರಿ. DDPI ಗಣಗಣ್ಣಸ್ವಾಮಿ. ವಾರ್ತೆಗಳ ವಿವರ. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಮೇ 9ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಸ್ಪರ್ಧೆ ನಿಮಿತ್ತ ಆಪ್ತ ಸಮಾಲೋಚನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಹಿರಿಯ ಕಿರಿಯ ಸಾಹಿತಿಗಳು, ಮುಖಂಡರು ಹಾಗೂ ಪರಿಷತ್ತಿನ ಅಜೀವ ಸದಸ್ಯರು ಪಾಲ್ಗೊಂಡಿದ್ದರು. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರಲು ಒಕ್ಕೊರಲಿನಿಂದ ತೀರ್ಮಾನಿಸಲಾಯಿತು. ಸಾಹಿತಿಗಳ ಸಮ್ಮುಖದಲ್ಲಿ ಜಯಘೋಷಗಳೊಂದಿಗೆ ಒಗ್ಗಟ್ಟಿನ ಮಂತ್ರ ಸಾರಲಾಯಿತು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಹಿರಿಯ ಸಾಹಿತಿ ಶ್ರೀ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಮಾತನಾಡಿ, ರಾಜ್ಕುಮಾರ್ ಹೆಬ್ಬಾಳೆಯವರು ಹೆಚ್ಚು ಮಾತನಾಡದೆ ಮೌನದಿಂದಲೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತೋರಿಸ್ತಾರೆ. ಜನಪದ ಸಾಹಿತ್ಯದ ಬಗ್ಗೆ ಮಾಹಿತಿ ಪಡೆದು ರಾಷ್ಟ್ರದಾದ್ಯಂತ ಪಸರಿಸಲು ಪ್ರಯತ್ನಿಸುತ್ತಾರೆ. ಇಂತಹ ಒಳ್ಳೆಯ ಯುವಕ ಖಂಡಿತ ಗೆದ್ದು ಬರುತ್ತಾರೆಂಬ ಭರವಸೆ ನನಗಿದೆ. ಕಳೆದ ಬಾರಿ ಸುರೇಶ್ ಚನ್ನಶೆಟ್ಟಿಯವರು ಮಾತು ಕೊಟ್ಟು ಈಗ ಮಾತಿಗೆ ತಪ್ಪಿ ನಡೆಯುತ್ತಿದ್ದಾರೆ. ಕಲ್ಯಾಣ ನಾಡಿನಲ್ಲಿ ಸುಳ್ಳು ಯಾವತ್ತೂ ಗೆಲ್ಲುವುದಿಲ್ಲ. ಸುಳ್ಳು ಹೇಳುವುದು ನಮ್ಮ ಸಂಸ್ಕೃತಿಯೂ ಅಲ್ಲ. ಜಿಲ್ಲೆಯ ಜನರಿಗೆ ಈಗಾಗಲೇ ಎಲ್ಲವೂ ಗೊತ್ತಾಗಿದೆ. ಪುಣ್ಯಕೋಟಿ ಕಥೆಯಲ್ಲೂ ಸತ್ಯದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ಭೂಮಿಯಲ್ಲಿ ಸುಳ್ಳು ಹೇಳಿ ಗೆಲ್ಲಲು ಸಾಧ್ಯವೇ ಇಲ್ಲ. ಎಂದೆಂದಿಗೂ ಸತ್ಯವೇ ಗೆಲ್ಲುತ್ತದೆ. ಉತ್ಸಾಹಿ ಯುವಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ಈ ಬಾರಿ ಖಂಡಿತ ಗೆಲ್ಲುತ್ತಾರೆ ಎಂದು ತಿಳಿಸಿದರು. ಭಾಲ್ಕಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಂಭುಲಿಂಗ ಕಾಮಣ್ಣ ಮಾತನಾಡಿ, ರಾಜ್ಕುಮಾರ್ ಅವರು ಸ್ವಭಾವತಃ ಸಜ್ಜನರು, ಸರಳ ಜೀವಿಗಳು. ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯ ಮಾಡುವ ಕರ್ತೃತ್ವ ಶಕ್ತಿ ಅವರಲ್ಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆ ಮಾಡುತ್ತಿದ್ದಾರೆ. ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರಂಥ ಉತ್ತಮ ಹಿರಿಯ ಸಾಹಿತಿಗಳು ಅವರ ಉತ್ತಮ ಮಾರ್ಗದರ್ಶನಕ್ಕಾಗಿ ಬೆನ್ನ ಹಿಂದೆ ಇದ್ದಾರೆ ಎಂಬುದೇ ಒಂದು ಹೆಮ್ಮೆಯ ವಿಷಯವಾಗಿದೆ. ಈ ಬಾರಿ ರಾಜ್ಕುಮಾರ್ ಖಂಡಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥ್ಯ ಹಿಡಿಯುತ್ತಾರೆ ಎಂದು ತಿಳಿಸಿದರು. ಮಹಿಳಾ ಸಾಹಿತಿಗಳಾದ ಶ್ರೀಮತಿ ಮಾಣಿಕಾದೇವಿ ಅವರು ಮಾತನಾಡಿ, 5 ವರ್ಷಗಳ ಹಿಂದೆ ರಾಜ್ಕುಮಾರ್ ಅವರು ಹೇಳಿದ್ದರಿಂದಲೇ ಚನ್ನಶೆಟ್ಟಿಯವರಿಗೆ ನಾವೆಲ್ಲ ಸಹಕಾರ ನೀಡಿದ್ದೇವೆ. ಆದರೆ ಮತ್ತೆ ಚನ್ನಶೆಟ್ಟಿಯವರು ಸ್ಪರ್ಧೆ ಮಾಡುತ್ತಿದ್ದಾರೆ. ಸ್ಪರ್ಧೆ ಮಾಡಿದ್ದರೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಡಿ ಗೆಲ್ಲಿಸಿಕೊಂಡು ಬರೋಣ ಎಂಬ ಇಂಗಿತ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಹಿರಿಯ ಸಾಹಿತಿ ಕಾಶಪ್ಪ ಬಾಲ್ಕಿಲೆ, ಡಾಕ್ಟರ್ H. ಕಾಶಿನಾಥ್ ರೆಡ್ಡಿ, ರಾಮಕೃಷ್ಣನ್ ಸಾಳೆ, BG ಶೆಟ್ಕಾರ್, ಡಾಕ್ಟರ್ ಚನ್ನಬಸಪ್ಪ ಹಾಲಹಳ್ಳಿ, ಶಿವಶರಣಪ್ಪ ವಾಲಿ, ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್, ವಸಂತ ಹುಣಸನಾಳೆ, ಅಶೋಕ್ ರಾಜೋಳೆ, ಜಯಕಾಂತ್ ಗಂಗೂಜಿ, ಪ್ರಭುಶೆಟ್ಟಿ ಬುಳ್ಳ, ಜಯರಾಜ್ ಖಂಡ್ರೆ, ಡಾಕ್ಟರ್ ಕಾಶಿನಾಥ್ ಚೆಲ್ವಾ, ಶರದ್ ನಾರಾಯಣ್ ಪೇಟ್ಕರ್, ಪ್ರೊಫೆಸರ್ ಅಶೋಕ್ ಮೈನಾಳೆ, ಸಚಿನ್ ವಿಶ್ವಕರ್ಮ, ನಾಗಶೆಟ್ಟಿ ಅಲ್ಲಂಜವಾಡಿ, ಶರಣಪ್ಪ ಚಿಟ್ಮೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಸಂಜೀವ್ಕುಮಾರ್ ಜುಮ್ಮಾ, ಮಾಣಿಕಾದೇವಿ ಪಾಟೀಲ್, ಮಲ್ಲಮ್ಮ ಸಂತಾಜಿ, ಪ್ರಕಾಶ್ ಕನ್ನಾಳೆ, ರಾಜು ಮಡಿಕಿ, ಯೋಗೇಂದ್ರ ಯದ್ಲಾಪುರೆ, ಶಿವಶರಣಪ್ಪ ಗಣೇಶ್ಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಕುಮಾರ್ ಹೆಬ್ಬಾಳೆ ಅವರು ಮೌನದಿಂದ ಕೆಲಸ ಮಾಡ್ತಾರೆ. ಅವ್ರು ಹೆಚ್ಚು ಮಾತಾಡಲ್ಲ. ಅವರು ನಮಗನಿಸಿದ ಮಟ್ಟಿಗೆ ಭಾರತದ ನಾನಾ ಕಡೆಯಿಂದ ಜನರನ್ನು ಕೂಡ ಈ ಸಾಹಿತ್ಯ ಇದು ಜನಪದ ಸಾಹಿತ್ಯದ ಬಗ್ಗೆ ಮಾಹಿತಿ ಪಡ್ಕೋತಾರೆ ಅವರು. ಮತ್ತು ಇಂಥ ಒಳ್ಳೆಯ ಯುವಕ ಮತ್ತು ಎಲ್ಲರಿಂದನೂ ಕೂಡ ಅವ್ರಿಗೆ ಆಶೀರ್ವಾದ ಅವರಿಗೆ. ಅವ್ರು ಹೆಂಗನೂ ಈಗ ಆರ್ಸಿ ಬರ್ತಾರೆ ಅಂಥೇಳಿ ನನಗೆ ಪೂರ ಭರವಸೆ ಅದು. ಕಳೆದ ಬಾರಿ ಸುರೇಶ್ ಚನ್ನಶೆಟ್ಟಿ ಅವರು ಮಾತು ಕೊಟ್ಟಿದ್ರು. ಸುರೇಶ್ ಚನ್ನಶೆಟ್ಟಿ ಅವರು ಏನು ಹೇಳಿದರು, ಅವರು ಇನ್ನೂ ಕನ್ನಡ ಭವನ ಆಗೋ ಹೊತ್ತಿನಾಗ ನಾನು ಒಂದು 2 ರೂಮ್ ಕಟ್ಟಿಸಿ ನಾನು ಬಿಡ್ತೀನಿ ಅಂತ ಹೇಳಿದ್ರು ಅವರು. ಆದರೆ ಅವರಿಗೆ ಬೇರೆ ಏನು ಹಿಂದೆ ಹೇಳ್ತಕ್ಕಂಥವ್ರು ಕೆಲವು ಮಂದಿ ಪಾಪ ಗೈಡ್ ಸರಿಯಾಗಿ ಮಾಡೋದು ಹೋದಕ್ಕೆ ಪುನಃ ಏನಪ್ಪ ಅಂದರೆ ಅವ್ರು ನಂದಿರಬೇಕು ಅಂಥೇಳಿ ನೀವು ಮಾಡ್ಯಾರಲ್ಲ, ಅದು ತಪ್ಪದದು. ಮತ್ತು ಇದಕ್ಕೆ ಈ ಕಲ್ಯಾಣ ನಾಡಿನೊಳಗೆ ಸುಳ್ಳು ಹೇಳೋರಿಗೆ ಮಾತ್ರ ಅದು ಜಯ ಸಿಗಲ್ಲ.
ಅದು ಸತ್ಯಮೇವ ಜಯತೆ ನಾನು ನೃತ್ತಮ್ ಅಂತೇನು ಹೇಳ್ತಾರಲ್ಲ, ಸತ್ಯನೇ ಗೆದೀತದ, ಸುಳ್ಳು ಗೆದಂಗಿಲ್ಲ ಅಂತಂಬುದು ಹೇಳ್ತಾರೆ. ನಮ್ಮ ಸಂಸ್ಕೃತಿದಾಗೂ ಕೂಡ ಇದೇ ಅದ. ಹಿಂದಿನ ಜಾನಪದ ಹಿಡಿದವನು ಅದು ಗೋವಿನ ಕಥೆದೊಳಗೂ ಕೂಡ ಅದು ಸತ್ಯ ನಡಿಬೇಕು ಅಂಬುದದ. ಅದು ಈ ಭೂಮಿಯೊಳಗೆ ಸುಳ್ಳು ಹೇಳಿ ನಾ ಗೆದ್ದು ಬರ್ತೀನಿ ಅಂತಂಬೋದು ಮಾತ್ರ ಅವಳು ಕನಸಿನ ಮಾತದ. ನನಗಂತೂ ಸಾಧ್ಯ ಇಲ್ಲ ಅವ್ರು ಬರ್ಲಕ್ಕ ಅಂತ ನನಗಿಂದ ಅನಿಸ್ತದೆ. ರಾಜ್ಕುಮಾರ್ ಹೆಬ್ಬಾಳೆಯವರು ಸ್ವಭಾವತಃ ಒಳ್ಳೆಯವರು, ಸಜ್ಜನರು, ಸರಳರು, ಹೊಂದಾಣಿಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಸಕ್ರಿಯ ಭಾಗವಹಿಸ್ತಕ್ಕಂಥವ್ರು. ಯಾವುದೇ ಅವರಿಗೆ ಹಮ್ಮು ಬೇಮುಗಳಿಲ್ಲ. ಆಮೇಲೆ ಕಾರ್ಯ ಮಾಡ್ತಕ್ಕಂಥ ಒಂದು ಕರ್ತೃತ್ವ ಶಕ್ತಿ ಅವರಲ್ಲಿ ಅಗಾಧವಾಗಿದೆ. ಅವರಿಗೆ ಅನುಭವನೂ ಕೂಡ ಇದೆ. ಅನೇಕ ಸಂಘಟನೆಗಳ ಸಂಬಂಧನೂ ಇದೆ. ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲವೊಂದು ಇಲಾಖೆಗಳಿಗೆ ಕೂಡ ಅವರು ಸಂಬಂಧ ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ನಾಡು ನುಡಿಗಾಗಿ, ನಮ್ಮ ಸಂಸ್ಕೃತಿಗಾಗಿ, ನಮ್ಮ ಸಂಸ್ಕೃತಿಯ ಸಂವರ್ಧನೆಗಾಗಿ ಅವ್ರು ಏನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ನಮ್ಮ ಜಗನ್ನಾಥ್ ಹೆಬ್ಬಾಳೆಯವರಾಗಲಿ ಇನ್ನಿತರ ಹಿರಿಯರು ಅವ್ರು ಬೆನ್ನಿಗಿದ್ದಾರೆ. ಹೀಗಾಗಿ ಅವ್ರು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವರಲ್ಲಿ ಒಳ್ಳೆಯ ಒಂದು ಸ್ಫೂರ್ತಿ ಇದೆ ಅನ್ನುವಂಥ ಮಾತಿನಲ್ಲಿ ಯಾವುದೇ ಅನುಮಾನ ಇಲ್ಲ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೆ. ಸರ್, ನಾನು ಇಲ್ಲಿ ವಿಷಯ ಪ್ರಸ್ತುತಪಡಿಸ್ಬೇಕಂದ್ರೆ ಕಳೆದ 5 ಸಾಲುಗಳ ಹಿಂದೆ ಚನ್ನಶೆಟ್ಟಿ ಅವರಿಗೆ ರಾಜ್ಕುಮಾರ್ ಹೆಬ್ಬಾಳೆಯವರು ಬೆಂಬಲ ಕೊಟ್ಟಿದ್ದರು. ನಮಗೂ ಸಹ ಹೇಳಿದರು, ರಾಜ್ಕುಮಾರ್ ಅವರ ಪರವಾಗಿ ನಾವು ಚನ್ನಶೆಟ್ಟಿ ಅವರಿಗೆ ತುಂಬ ಬೆಂಬಲವನ್ನು ಮಾಡಿದ್ವಿ. ಈ ಸಾರಿ ಅವರು ನಿಂದಿರ್ತಾ ಇದ್ದಾರೆ ಎಲೆಕ್ಷನ್ನಿಗೆ ಅಂತ. ಪರವಾಗಿಲ್ಲ, ನಾವು ಈ ಸಾರಿ ಎಲ್ಲರೂ ಒಗ್ಗಟ್ಟಿನಿಂದ, ಒಳ್ಳೆಯ ಮನಸ್ಸಿನಿಂದ ಯುವಕರಿಗೆ ಪ್ರತಿ ಸಾರಿ ಒಬ್ಬೊಬ್ಬರಿಗೆ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತದೆ, ಕನ್ನಡ ಸಾಹಿತ್ಯ ಬೆಳೀಲಿಕ್ಕೆ, ಕನ್ನಡ ಬೆಳೀಲಿಕ್ಕೆ ಅಂತ ಅಂದ್ಕೊಂಡು ಎಲ್ಲ ಹಿರಿಯ ಜೀವಿಗಳು ಮತ್ತು ಕಿರಿಯರು ಎಲ್ಲರೂ ಕೂಡಿ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ರಾಜ್ಕುಮಾರ್ ಹೆಬ್ಬಾಳೆ ಅವರಿಗೆ ಸಹಕರಿಸೋಣ ಮತ್ತು ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡೋಣ ಅಂತ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೀದರ್ ನಗರದ ಗುರುನಾನಕ್ ದೇವ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣವನ್ನಪ್ಪಿದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರ ಬಲಿದಾನವಾದ ಇಂದು ವೀರ ನಮನ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಹಾಗೂ ಎಬಿವಿಪಿ ಪ್ರಮುಖರಾದ ಯೋಗೇಶ್ ಎಂಬಿ ಅವರು ಮಾತನಾಡಿ, ಭಾರತ ದೇಶ ಸ್ವತಂತ್ರ ಪಡೆಯುವಲ್ಲಿ ಸಾವಿರಾರು ಯುವಕರು ಆಂಗ್ಲರ ವಿರುದ್ಧ ತೊಡೆ ತಟ್ಟಿ ನಿಂತು ಹೋರಾಡಿ ವೀರ ಮರಣವನ್ನಪ್ಪಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರು ತಮ್ಮ ಬಾಲ್ಯ ಜೀವನದಿಂದಲೇ ಆಂಗ್ಲರ ವಿರುದ್ಧ ಹೋರಾಡಿದರು. ಕೇವಲ 24 ವರ್ಷ ಬದುಕಿ ವೀರ ಮರಣವನ್ನಪ್ಪಿದರು. ಅದರ ಪ್ರತಿಫಲವಾಗಿ ಅನೇಕ ಯುವಕರು ಹೋರಾಟದಲ್ಲಿ ಧುಮುಕಿದರು. ಆದರೆ ಇಂದಿನ ಯುವ ಪೀಳಿಗೆ ಸಂಸ್ಕಾರದ ಕೊರತೆಯಿಂದ ದುಸ್ಸಾಹಸಕ್ಕೆ ಕೈ ಹಾಕುತ್ತಿದ್ದಾರೆ. ದೇಶದ ಭವಿಷ್ಯ ಯುವಶಕ್ತಿಯ ಮೇಲೆ ಅವಲಂಬನೆಯಾಗಿದ್ದು, ಇಂದಿನ ಯುವಕರು ಕೇವಲ ಸ್ವಾರ್ಥಿಗಳಾಗದೆ ಉತ್ತಮ ಶಿಕ್ಷಣ, ಸಂಸ್ಕಾರ ಪಡೆಯುವುದರ ಜೊತೆಗೆ ರಾಷ್ಟ್ರಭಕ್ತಿ ಬೆಳೆಸಿಕೊಳ್ಳಬೇಕೆಂದು ನುಡಿದರು. ಅದೇ ರೀತಿಯಾಗಿ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ರೇವಣಸಿದ್ದ ಜಾಡರ್ ಅವರು ಮಾತನಾಡಿ, ದೇಶದ ಅತಿದೊಡ್ಡ ಸಂಪತ್ತಾದ ಯುವಶಕ್ತಿಯನ್ನು ಹಾಳು ಮಾಡುವ ಮತ್ತು ಸಮಾಜ, ದೇಶವನ್ನು ಅವನತಿಗೆ ಕೊಂಡೊಯ್ಯುವ ಅನೇಕ ಚಟುವಟಿಕೆಗಳು ದೇಶದಲ್ಲಿ ನಡೆಯುತ್ತಿವೆ. ಯುವಶಕ್ತಿ ಜಾಗೃತಿಯಾಗುವುದರ ಮೂಲಕ ಸಮಾಜಮುಖಿಯಾಗಿ ಬಾಳಬೇಕು. ಈ ನಿಟ್ಟಿನಲ್ಲಿ ಎಬಿವಿಪಿ ಸಕ್ರಿಯವಾಗಿ ಕಾರ್ಯೋನ್ಮುಖವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಬಿವಿಪಿ ನಗರ ಉಪಾಧ್ಯಕ್ಷ ನಾಗೇಶ್ ಬಿರಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಶ್ಯಾಮಲಾ ವಿ ದತ್ತ ಅವರು ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಬಿಎಡ್ ಪ್ರಾಂಶುಪಾಲರಾದ ರಾಜಶೇಖರ್ ಅಲ್ಮಾಜಿ, ಡಿಎಡ್ ಪ್ರಾಚಾರ್ಯ ವಿಲಾಸರಾವ್ ಕುಲಕರ್ಣಿ, ಪರಮೇಶ್ವರ್ ಜಿಂದೆ, ನಗರ ಕಾರ್ಯದರ್ಶಿ ಪ್ರದೀಪ್ ರೆಡ್ಡಿ ಅತಿಥಿ ಸ್ಥಾನ ವಹಿಸಿದರು. ಕಾರ್ಯಕ್ರಮದಲ್ಲಿ ರಮೇಶ್ ಮಿರ್ಜಾಪುರೆ, ಅಮರ್ ಸುಲ್ತಾನ್ಪುರೆ, ಅಂಬರೀಶ್ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಲ್ಲಿಂದ ಭಗತ್ ಸಿಂಗನ ಈ ಹೋರಾಟ ಸ್ವಾತಂತ್ರ್ಯಕ್ಕಾಗಿ ಪ್ರಾರಂಭ ಆಯಿತು. ಅದು ಆದಮೇಲೆ ಕೇವಲ 23 ವರ್ಷ ವಯಸ್ಸಿನ ಭಗತ್ ಸಿಂಗ್ ಉದಾತ್ತ ವಿಚಾರಗಳನ್ನು ಇಟ್ಟುಕೊಂಡು ಯಾರನ್ನೂ ಕೊಲೆ ಮಾಡಬಾರದು. ಅದರ ಬ್ರಿಟಿಷ್ ನಗರದ ಗುರುನಾನಕ್ ದೇವ್ ಪ್ರಥಮ ದರ್ಜೆ ಹಾಗೂ ಸ್ನಾತಕೋತ್ತರ ಕಾಲೇಜಿನಲ್ಲಿ ಈ ಒಂದು ದೇಶಕ್ಕೋಸ್ಕರ, ತಾಯ್ನಾಡಿಗೋಸ್ಕರ ಪ್ರಾಣವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನ ದಿನವನ್ನು ವೀರ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಏನು ತನ್ನ ತಾರುಣ್ಯ ಅವಸ್ಥೆಯಲ್ಲೇ ಕೇವಲ 24 ವರ್ಷದಲ್ಲೇ ನಗುನತ್ತ ಗಲ್ಲಿಗಿರತಕ್ಕಂಥ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನದಿಂದ ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ.
ಅವರು ಬದುಕಿರ್ತಕ್ಕಂಥದ್ದು ಕೇವಲ 24 ವರ್ಷ. ಆದರೆ ಅವರು ದೈಹಿಕವಾಗಿ ನಮ್ಮಿಂದ ಇರಲಿಕ್ಕಿಲ್ಲ, ಆದರೆ ಅವರ ವಿಚಾರಗಳಿಂದೂ ಕೂಡ ಜೀವಂತವಾಗಿದೆ. ಅಂತಹ ಮಹಾಪುರುಷರ ಜೀವನ ಇಂದಿನ ಯುವಕರಿಗೆ ಪ್ರೇರಣೆ ಆಗಬೇಕನ್ನೋ ನಿಟ್ಟಿನಿಂದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈ ವೀರ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ, ಯಾಕಂದರೆ ಇವತ್ತು ಅಂದು ಕೂಡ ಬಲಿದಾನ ಇತ್ತು, ಇಂದು ಕೂಡ ಬಲಿದಾನ ನಿರಂತರವಾಗಿ ನಡೀತಾ ಇದೆ. ಅಂದು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್ ಅಂತ ಅನೇಕ ಮಹಾತ್ಮರು ಪ್ರಾಣವನ್ನು ಸಮರ್ಪಣೆ ಮಾಡಿದರೆ, ಈಗಿನ ಸಂದರ್ಭದಲ್ಲಿ ನಮ್ಮ ಗಡಿಯಲ್ಲಿ ಸೈನಿಕರು ಕೊರೆಯುವ ಚಳಿಯನ್ನು ಲೆಕ್ಕಿಸದೇ, ಸುಡುವ ಬಿಸಿಲನ್ನು ಲೆಕ್ಕಿಸದೇ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಬಲಿದಾನವನ್ನು ವ್ಯರ್ಥವಾಗಬಾರ್ದು. ಆ ನಿಟ್ಟಿನಲ್ಲಿ ಯುವಕರು ಜಾಗೃತಿ ಆಗಬೇಕು. ಇತ್ತಿನ ದಿನಗಳಲ್ಲಿ ಸಮಾಜವನ್ನು ಹೊಡಿತಕ್ಕಂಥ ಅನೇಕ ಕೆಲಸಗಳು ನಡೀತಾ ಇದೆ. ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು, ಯಾಕಂದರೆ ದೇಶದ ಸಂಪತ್ತು ಯುವ ಶಕ್ತಿಯಾಗಿದೆ, ಅವರನ್ನು ಟಾರ್ಗೆಟ್ ಮಾಡೋದ್ರ ಮೂಲಕ ಇವತ್ತು ದೇಶವನ್ನು ಒಡೆಯುವ ಚಟುವಟಿಕೆಯಲ್ಲಿ ಅವ್ರನ್ನ ಬಳಸ್ತಾ ಇದ್ದಾರೆ. ಒಂದು ಭಾಷೆ ಆಧಾರದ ಮೇಲೆ ಆಗಿರ್ಬೋದು, ಜಾತಿ ಆಧಾರದ ಮೇಲೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದ ಒಂದು ಸೈನಿಕರ ಮೇಲೆ, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದನ್ನು, ಸರ್ಕಾರಿ ಆಸ್ತಿಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ದೇಶದ ಸಂವಿಧಾನ ಅವರಿಗೆ ಬೇಕಾಗಿಲ್ಲ. ಈ ರೀತಿ ದೇಶದ ಸಂವಿಧಾನವನ್ನು ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಕೆಲವು ಹಿಡಿಯಷ್ಟು ಜನದಿಂದ ನಡೀತಾ ಇದೆ. ಹಾಗಾಗಿ ಯುವಕರು ಜಾಗೃತಿ ಆಗೋದ್ರ ಮೂಲಕ ಇವತ್ತು ದೇಶದ ಸಂಪತ್ತಾಗಿರ್ತಕ್ಕಂಥ ನಾವೆಲ್ಲ ಯುವಶಕ್ತಿ ದೇಶದ ಒಳಿತಿಗಾಗಿ ಶ್ರಮಿಸೋಣ. ಎಲ್ಲೇ ಅನ್ಯಾಯ ಧರ್ಮ ನಡೆದರನ್ನು ಪ್ರತಿಭಟಿಸ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳೋಣ. ಹಾಗೆ ಬೀದರ್ ನಗರದ ಹೋಟೆಲ್ ಕೃಷ್ಣ ರೆಜೆನ್ಸಿ ಸಭಾಂಗಣದಲ್ಲಿ ಡಾಕ್ಟರ್ MG ದೇಶಪಾಂಡೆಯವರ 69ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಂದಾರ ಕಲಾವಿದರ ವೇದಿಕೆ ಬೀದರ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಕವಿಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಾಡಿನ ಸಾಹಿತ್ಯ ಕೃಷಿಕರಿಗೆ ಶಕ್ತಿಯಾಗಿದೆ ಎಂದು ಶ್ರೀಮತಿ ಕಾವ್ಯಶ್ರೀ ಮಹಾಗಾಂವ್ಕರ್ ನುಡಿದರು. ದಿವ್ಯ ಸಾನ್ನಿಧ್ಯವನ್ನು ಬಸವ ಕಲ್ಯಾಣದ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರು ವಹಿಸಿದರು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸಮನಿ ಉದ್ಘಾಟನೆ ಮಾಡಿ, ಕರ್ನಾಟಕದ ಡಿಜಿಟಲ್ ಗ್ರಂಥಾಲಯ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಜ್ಞಾನ ಪಡೆಯಲು ಜನತೆಗೆ ಉಚಿತವಾದ ಸೇವೆಯನ್ನು ನೀಡುತ್ತಿದ್ದೇವೆ. ಇದರ ಉಪಯೋಗ ಸ್ಪರ್ಧಾತ್ಮಕ ಇಂದಿನ ದಿನಚರಿಯಲ್ಲಿ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶ್ರೀದೇವಿ ಹೂಗಾರ್, ಪಾರ್ವತಿ ಸೋನಾರೆ, ವಿಶ್ವೇಶ್ವರ್ ಮೇಟಿ ಮುಂಬೈ, MG ಗಂಗನಪಳ್ಳಿ, ವಿಶ್ವ ಕನ್ನಡಿಗರ ಸಂಸ್ಥೆ ರಾಜ್ಯಾಧ್ಯಕ್ಷ ಸುಬ್ಬಣ್ಣ ಕರ್ಕನಳ್ಳಿ ನಿಜ ಶರಣ ಕವಿತೆಯನ್ನು ವಚನ ಮಾಡಿ ಇದು ಉತ್ತಮ ಕವಿತೆ ಎನ್ನುವುದಕ್ಕೆ ಪಾತ್ರರಾದರು ಮತ್ತು ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ MG ದೇಶಪಾಂಡೆ ಅವರಿಗೆ ಸನ್ಮಾನ ಮಾಡಿದರು. ರಾಜ್ಯದ ಬೇರೆ ದೇಶದ ಬೇರೆ ಭಾಗದಿಂದ ಬಂದಿರುವ ಕವಿಗಳಾದ ಅಶೋಕ್ ಬೆಳಂಜೆ ಉಡುಪಿ, ಬಸವಶ್ರೀ ಮೈನಾಳೆ, VV ಹಿರೇಮಠ್ ಗದಗ್, C ಶಂಕರ್ ಬೆಂಗಳೂರು, ಅಂಬರೀಶ್ ಮುಂಬೈ, ಸಂಗಮೇಶ್ ಜವಾದಿ, ಬಸವರಾಜ್ ದಯಾಸಾಗರ್, ಹಾಲೇಶ್ ಹೂವಿನ ಹಡಗಲಿ, ಡಾಕ್ಟರ್ ಸುಜಾತಾ ಹೊಸಮನಿ, ಅಂಬಮ್ಮ ರಾಯಚೂರು, ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್, ಶಾರದಾ ಅಂಬೆಸಿಂಗಿ ಮುಂಬೈ, ಅಪ್ಪ ಸಾಹೇಬ್ ಅಥಣಿ, ಡಾಕ್ಟರ್ C ಆನಂದರಾವ್, ಉದಯ್ ನಾಯಕ್ ವಿಜಯಪುರ್, ದಾಕ್ಷಿಣಿ ಯಡಹಳ್ಳಿ, ಶಿವರಾಜ್ ಕೋಳಾರ್, ಓಂಕಾರ್ ಪಾಟೀಲ್, ಡಾಕ್ಟರ್ ನಿಜಲಿಂಗ್ ರಗಟೆ ಮುಂತಾದವರು ಸ್ವರಚಿತ ಕವನಗಳನ್ನು ವಾಚನೆ ಮಾಡಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಜಯಪ್ಪ ಹೊನ್ನಾಳಿ ಮೈಸೂರು ವಹಿಸಿ, ಕಾವ್ಯ ಕಮ್ಮಟಗಳು ತರಬೇತಿ ಸಾಹಿತ್ಯ ಕೃಷಿಕರಿಗೆ ಅತಿ ಅವಶ್ಯಕವಾಗಿದೆ. ಇದರಿಂದ ಬಲಿಷ್ಠ ಸಾಹಿತ್ಯವನ್ನು ಕನ್ನಡಾಕ್ಷರದ ಮೂಲಕ ಕೃಷಿ ಮಾಡಬಹುದಾದ ಶಕ್ತಿ ಈ ಕೆಂಪು ನೆಲದ ಯುವ ಶಕ್ತಿಗಳಿಗಿದೆ ಎಂದು ತಿಳಿಸಿದರು. ರಾಜ್ ಆಚಾರ್ಯ ಬೆಂಗಳೂರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಜಾತಿ ಧರ್ಮ ಮೀರಿ ಮಾನವ ಕುಲ ಒಂದೇ ಎನ್ನುವ ತತ್ವವನ್ನು ರಾಜ್ಯ ಮಟ್ಟದ ಕವಿಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಿಂದ ನೆರವೇರಿದೆ ಎಂದು ತಿಳಿಸಿದರು. ರಾಜ್ಯದ ಏಕತೆ ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವ ಶಕ್ತಿಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದೇವಿದಾಸ್ ಜೋಶಿ, ಅರವಿಂದ್ ಕುಲಕರ್ಣಿ, ಸಂಜೆವಾಣಿ ದಿನಪತ್ರಿಕೆ ವರದಿಗಾರರಾದ ಶಿವಕುಮಾರ್ ಸ್ವಾಮಿ ಸೇರಿದಂತೆ ಅನೇಕ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೃದಯ ಮಂದಿರದ ಆತ್ಮೀಯ ಸಾಹಿತಿ MG ದೇಶಪಾಂಡೆ ಹಿರಿಯ ಶರಣರಿಗೆ ಗೌರವದ ಇದೀಗ ಅಭಿನಂದನೆಯ ಪುಷ್ಪವೃಷ್ಟಿಯನ್ನು ನಾವು ಇಲ್ಲಿ ಸೇರಿ ಮಾಡೋಣ. ನಮ್ಮ ಆತ್ಮೀಯರು MR ಶ್ರೀಕಾಂತ್ ಅವರು ಸ್ವತಃ ಅವರೇ ಚಿತ್ರಿಸಿರ್ತಕ್ಕಂಥ ಭಾವಚಿತ್ರವನ್ನು ಇದೀಗ ಅವರಿಗೆ ಅರ್ಪಣೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಕಲ್ಯಾಣದಿಂದ ಆಗಮಿಸಿರ್ತಕ್ಕಂಥ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ನನ್ನ ಹುಟ್ಟುಹಬ್ಬಕ್ಕಾಗಿ ನನ್ನ ಎಲ್ಲ ಬರಹಗಾರರು, ಆತ್ಮೀಯರು ಹಾಗೂ ಕಥೆಗಾರರು, ಲೇಖಕರು, ಕವಿಗಳು, ಕವಿತ್ರಿಯರು ಪಾಲ್ಗೊಂಡು ಅವರ ಅತ್ಯಂತ ಆನಂದವನ್ನು ಅನುಭವಿಸ್ತಾರಲ್ಲ, ಇದಕ್ಕಿಂತ ನನ್ನ ಹುಟ್ಟುಹಬ್ಬ ಇನ್ನೇನು ಹೆಚ್ಚಿಗೆ ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬ ಪ್ರತಿ ವರ್ಷ ಆಚರಿಸ್ಕೊತೇನೆ, ಆದರೆ ಅದೊಂದು ಭಿನ್ನ ರೀತಿಯಾಗಿ. ಏಕೆಂತಂದರೆ ಆ ಒಂದು ಹುಟ್ಟುಹಬ್ಬದ ಮೂಲಕವಾಗಿ ನನ್ನನ್ನು ನಾನು ಸನ್ಮಾನಿಸಿಕೊಳ್ಳದೆ ನಮ್ಮ ಜೊತೆ ಇರುವಂಥ ಬರಹಗಾರರು, ಸಾಧಕರಿಗೆ ಗುರುತಿಸುವಂಥ ಕಾರ್ಯ ಮಾಡಿದ್ದೇನೆ. ಈ ಮುಂಚೆ ಸಹ ನಾನು ಅನೇಕ ತಬ್ಬಲಿಯ ಮಕ್ಕಳಿಗೆ ಬಟ್ಟೆಗಳನ್ನು ನೀಡುವ ಮೂಲಕ, ಕೆಲವೊಮ್ಮೆ ಗುರುತಿಸಿದಂಥ ಹಳ್ಳಿಯಲ್ಲಿರುವಂಥ ಸಂಗೀತಗಾರರಿಗೆ ಗುರುತಿಸುವಂಥ ಕಾರ್ಯ ಮಾಡಿರುವುದು
ಜೊತೆಗೆ ಇನ್ನೊಂದು ಕಟ್ಟಕಡೆಯ ವ್ಯಕ್ತಿಯಾದಂಥ ಆಟೋದಲ್ಲಿ ಸಹಿತ ಪ್ರಾಮಾಣಿಕವಾಗಿ ಕಾರ್ಯ ಮಾಡುವಂಥ ಅಂಥವ್ರು ಸಹಿತ ಗುರುತಿಸುವಂಥ ವೇದಿಕೆ ಮೇಲೆ ಗುರುತಿಸುವಂಥ ಕಾರ್ಯ ಮಾಡಿರುವುದು ನಮ್ಮ ಸಂಸ್ಥೆಯ ಒಂದು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆಲ್ಲ ಕಾರಣ ಇದಕ್ಕೆ ನಾನಲ್ಲ, ನನ್ನ ಜೊತೆ ಸಹಕಾರ ಮಾಡ್ತಾರಲ್ಲ, ದೂರದಿಂದ ಬಂದಿದ್ದಾರೆ. ಇವತ್ತೇ ನಿಮಗೆ ಹೇಳಬೇಕಂತಂದರೆ ಕಾಸರಗೋಡಿಂದ ಬಂದಿದ್ದಾರೆ, ಮುಂಬೈದಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ, ಮಂಗಳೂರಿನಿಂದ ಬಂದಿದ್ದಾರೆ, ಉಡುಪಿಯಿಂದ ಬಂದಿದ್ದಾರೆ, ಕಲಬುರಗಿಯಿಂದ ಬಂದಿದ್ದಾರೆ, ಧಾರವಾಡದಿಂದ, ಹೀಗೆ ಅನೇಕ ಬೇರೆ ಬೇರೆ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರಮಟ್ಟದ ಹೈದರಾಬಾದಿಂದ ರಾಷ್ಟ್ರಮಟ್ಟದ ಅನೇಕ ಬರಹಗಾರರು ಇಲ್ಲಿ ಪಾಲ್ಗೊಂಡಿದ್ದಾರೆ ಅಂದಲ್ಲ. ನಿಜವಾಗಿಯೂ ಇವತ್ತು ಒಂದು ಹುಟ್ಟುಹಬ್ಬ ಅಲ್ಲ, ಇದೊಂದು ಪರ್ವ, ಇದು ಎಲ್ಲರ ಒಂದು ಸಂತಸದ ಪರ್ವ ಅಂತ ಈ ಸಂದರ್ಭ ಹೇಳ್ತಾ, ಯಾಕೆಂದರೆ ಜೀವನದಲ್ಲಿ ಮನುಷ್ಯನ ಈಗಾಗಲೇ ಗುರುಗಳು ಹೇಳಿದಾಗೆ ಹೊಡ್ಮನಿ ಅಂತ ಹಿರಿಯ ಸಾಹಿತಿಗಳು ದೇಶಪಾಂಡೆಯವರು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮನ್ನೆಲ್ಲ ತೆಗೆದುಕೊಂಡು ಅವರೆಲ್ಲ ಕೂಡಿಕೊಂಡು ನಾವೊಂದು ಇಲ್ಲಿ ಸಾಹಿತ್ಯಿಕ ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ದೇಶಪಾಂಡೆಯವರು ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಅವರು ಪ್ರಾರಂಭದಿಂದಲೂ ನಮ್ಮ ಕೆಲವು ಸಾಹಿತ್ಯ ಆಸಕ್ತರನ್ನು ತೆಗೆದುಕೊಂಡು ಏನಂತಂದರೆ ಅಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡುತ್ತಾ ಈಗ ರಾಜ್ಯ ಮಟ್ಟದ, ಈಗ ನಮ್ಮಲ್ಲಿ ಬೀದರ್ದಲ್ಲಿ ಬೆಂಗಳೂರು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ, ಬೀದರ್ದಲ್ಲಿ ಎಷ್ಟು ಕಾರ್ಯಕ್ರಮಗಳಾಗ್ತದವೆ, ಒಳ್ಳೆ ಕಾರ್ಯಕ್ರಮಗಳದಾವೆ, ಸಾಹಿತ್ಯಕೀಯ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಅನ್ನತಕ್ಕಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವರು ಪ್ರಮುಖವಾದ ಕಾರಣ. ಅಂಥವರು ಈ ದಿವಸ ಅವರು 60ರವರೆಗೆ ಕೃತಿಗಳನ್ನು ರಚನೆ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಾವು ಕೂಡ 10 ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಅವರು ಪ್ರೇರಣೆ ಕೊಟ್ಟಿದ್ದಾರೆ. ಅಂತಹ ಪ್ರೇರಣೆ ಕೊಟ್ಟಂತಹ ಅವರಿಗೆ ಶುಭವಾಗಲಿ ಅಂತ ಹೇಳಿ, ಹೀಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಾಹಿತ್ಯಿಕ ವಾತಾವರಣ ಕ್ರಿಯೇಟ್ ಆಗಲಿ ಅಂತಂದು ನಾನು ತಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೇನೆ. ಕೇಂದ್ರ ಬಸ್ ನಿಲ್ದಾಣದ ಹಿಂದಿರುವ ತಾಯಿ ಮಗುವಿನ ವೃತ್ತದಲ್ಲಿ ಶ್ರೀ ರೇಣುಕಾ ಮಾಹೇಶ್ವರ್ ಸೌಹಾರ್ದ ಪತ್ತಿನ ಸಹಕಾರ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಜ್ಯೋತಿ ಹಾಗೂ ಬ್ಯಾಂಕ್ನ ಉಪಾಧ್ಯಕ್ಷರಾದ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಅವರು ಹೆಣ್ಣು ಮಗು ಕುಮಾರಿ ಸನ್ನಿಧಿ ಇವರ ಚೊಚ್ಚಿಲ ಹುಟ್ಟುಹಬ್ಬ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. 5 ಜನ ತಾಯಂದಿರು ಹಾಗೂ 5 ಜನ ಹೆಣ್ಣು ಮಕ್ಕಳು ಸೇರಿ ಬೇಟಿ ಸರ್ಕಲ್ನಲ್ಲಿ ಕೇಕ್ ಕತ್ತರಿಸುವುದರ ಮುಖಾಂತರ ವಿಭಿನ್ನವಾಗಿ ಮಗುವಿನ ಜನ್ಮದಿನ ಆಚರಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ ಮಾತನಾಡಿ, ನಾಡಿನ ಮುಕುಟಪ್ರಾಯ ಗಡಿ ಜಿಲ್ಲೆ ಬೀದರ್ನಲ್ಲಿ ತಾಯಿ ಹಾಗೂ ಮಗುವಿನ ಇದೇ ಮೊಟ್ಟಮೊದಲ ವೃತ್ತವಾಗಿದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೆಣ್ಣು ಮಕ್ಕಳಿಗಾಗಿ ಜಾರಿಗೆ ತಂದ ಸುಕನ್ಯಾ ಸಮೃದ್ಧಿಯಂತಹ ವಿಶೇಷ ಯೋಜನೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಜಾರಿಗೆ ತಂದ ಭಾಗ್ಯಲಕ್ಷ್ಮಿ ಯೋಜನೆಗಳನ್ನು ಜಿಲ್ಲೆಯ ಜನರು ಸದುಪಯೋಗ ಪಡೆದುಕೊಳ್ಳಬೇಕು. ತಮ್ಮ ಮಕ್ಕಳ ಆತ್ಮ ಸಮ್ಮಾನಕ್ಕಾಗಿ ಹೋಟೆಲ್ಗಳಲ್ಲಿ ಸಾವಿರಗಟ್ಟಲೆ ಹಣ ವ್ಯಯ ಮಾಡುವ ಬದಲು ಈ ವೃತ್ತದಲ್ಲಿ ಕೇಕ್ ಕತ್ತರಿಸಿ ನವೀನ ಸಂದೇಶ ಸಾರಬೇಕೆಂದು ಕರೆ ನೀಡಿದರು. ಶ್ರೀ ರೇಣುಕಾ ಮಾಹೇಶ್ವರ್ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಅವರು ಮಾತನಾಡಿ, ನನ್ನ ಮಗಳ ಹುಟ್ಟುಹಬ್ಬ ಮಂದಿರದಲ್ಲೋ ಅಥವಾ ಹೋಟೆಲ್ನಲ್ಲೋ ಆಚರಿಸದೆ ಹೆಣ್ಣು ಮಕ್ಕಳಿರುವ 5 ಜನ ತಾಯಂದಿರ ಹಾಗೂ ಅವರ ಹೆಣ್ಣು ಮಕ್ಕಳ ಕೈಯಿಂದ ಕೇಕ್ ಕತ್ತರಿಸಿ ಮಗುವಿನ ವಿಶಿಷ್ಟ ಹಬ್ಬವನ್ನು ಆಚರಿಸುವುದು ನಮಗೆ ತುಂಬ ಸಂತೋಷ ತಂದಿದೆ. ಈ ಮಾದರಿ ಎಲ್ಲರೂ ಅನುಕರಿಸಿ ಮಹಿಳೆಯರನ್ನು ಗೌರವಿಸುವ ಹಾಗೂ ಸಂರಕ್ಷಿಸುವ ಕೆಲಸ ನಿರಂತರ ನಡೆಯಲಿ ಎಂದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಫ್ಯೂಚರ್ ಕಿಡ್ಸ್ ಶಾಲೆಯ ಸಹ ಶಿಕ್ಷಕಿ ಸತ್ಯವತಿ ಅವರು ಮಾತನಾಡಿ, ರಾಜ್ಯದಲ್ಲಿ ಇದು ಮೊಟ್ಟ ಮೊದಲ ತಾಯಿ ಹಾಗೂ ಮಗುವಿನ ವೃತ್ತವಾಗಿದ್ದು, ಇಂದಿನ ದಿನಮಾನಗಳಲ್ಲಿ ಹೆಣ್ಣು ಶಿಶು ಬಾಲ್ಯದಿಂದ ವೃದ್ಧಾವಸ್ಥೆಯವರೆಗೆ ಆಕೆ ಅನುಭವಿಸುತ್ತಿರುವ ಯಾತನೆ ಕೊನೆಗಾಣಿಸಲು ಈ ಹುಟ್ಟುಹಬ್ಬದ ಮೂಲಕ ಹೊಸ ಸಂದೇಶ ರವಾನೆಯಾಗಲಿದ್ದು, ಜಿಲ್ಲೆಯ ತಾಯಂದಿರು ತಮ್ಮ ಹೆಣ್ಣು ಮಕ್ಕಳನ್ನು ಗೌರವಿಸಿ ಈ ವೃತ್ತದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡು ಸಮಾಜಕ್ಕೆ ಹೊಸ ಸಂದೇಶ ರವಾನಿಸಬೇಕೆಂದು ಕರೆ ನೀಡಿದರು. ಪತ್ರಕರ್ತ ಬಸಯ್ಯ ಸ್ವಾಮಿ ಕಮಠಾಣ, ರಾಹುಲ್ ಹರ್ಸೂರ್, ಅಶ್ವಿನಿ ಶಿವಕುಮಾರ್ ರ್ಯಾವಪ್ನೂರ್, ಪರಮೇಶ್ವರ್ ಬಿರಾದರ್, ವೆಂಕಟೇಶ್ ಕುಲಕರ್ಣಿ, ಬಸಯ್ಯ ಸ್ವಾಮಿ ಚಿಟ್ಟ, ಜ್ಯೋತಿ ರೇವಣಸಿದ್ದಯ್ಯ ಮಠಪತಿ, ಪುಟಾಣಿಗಳಾದ ಕುಮಾರಿ ಭುವನೇಶ್ವರಿ, ಭಕ್ತಿ, ಶ್ರದ್ಧಾ ಸೇರಿದಂತೆ ಇತರೆ ಹೆಣ್ಣು ಮಕ್ಕಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೇ ಮಾ ಬೇಟಿ ಸರ್ಕಲ್ ಇದು, ತಾಯಿ ಮತ್ತು ಮಗುವಿನ ವ್ರತ. ಇದು ಇಡೀ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೇ ವ್ರತ ಇವತ್ತು ನಾಡಿನ ಮುಕುಟಪ್ರಾಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಸ್ಥಾಪನೆಯಾಗಿದೆ. ಇದರ ವಿಶೇಷತೆ ಅಂದರೆ ಇವತ್ತು ನಮ್ಮ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಭಾಯಿ ಮೋದಿಜಿಯವರು ಈ ಹೆಣ್ಣು ಮಕ್ಕಳ ಒಂದು ಸಂರಕ್ಷಣೆಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ವಿಶೇಷವಾಗಿ ತಾಯಂದಿರ ಹಾಗೂ ಹೆಣ್ಣು ಮಕ್ಕಳ ಒಂದು ಸಂರಕ್ಷಣೆಗಾಗಿ
ಈ ವೃತ್ತದ ಮುಖಾಂತರ ಇವತ್ತು ಇಲ್ಲಿ ನಮ್ಮ ಶ್ರೀಕಾಂತ್ ಸ್ವಾಮಿ ಮತ್ತು ಜ್ಯೋತಿಯವರ ಮಗಳು ಸನ್ನಿಧಿಯ ಮೊದಲನೇ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಇಡೀ ಬೀದರ್ ಜಿಲ್ಲೆಯ ಜನತೆಗೆ ಒಂದು ವಿಶೇಷ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು ಹುಟ್ಟುಹಬ್ಬದ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ತಾಯಂದಿರು ಅವರ ಮಕ್ಕಳೊಂದಿಗೆ ತಮ್ಮ ಹೆಣ್ಣು ಮಕ್ಕಳ ಹುಟ್ಟುಹಬ್ಬವನ್ನು ಈ ವೃತ್ತದ ಮುಖಾಂತರ ಆಚರಿಸುವ ಮೂಲಕ ನಮ್ಮ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ಸಂಪೂರ್ಣವಾಗಿ ತಡೆದು ಇವತ್ತು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಥ ಒಂದು ವಾಕ್ಯವನ್ನು ಸತ್ಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ತಾಯಂದಿರು ಈ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಒಂದು ಸದುದ್ದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಒಂದೆರಡು ವಿಚಾರಗಳನ್ನು ಜೊತೆಗೆ ಹಂಚಿಕೊಂಡಿದ್ದೇನೆ. ಇದು ನನ್ನ ಮಗಳು ಸನ್ನಿಧಿಯ ಮೊದಲನೇ ಹುಟ್ಟುಹಬ್ಬ. ಈ ಒಂದು ಸಂದರ್ಭದಲ್ಲಿ ನಾನು ಇಡೀ ಒಂದು ನಾಡಿನ ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೀನಿ. ಹೆಣ್ಣು ಮಕ್ಕಳ ವೃತ್ತ ಇದು ಕರ್ನಾಟಕ ರಾಜ್ಯದ ಮುಕುಟಮಣಿಯಾಗಿರುವ ಬೀದರ್ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಡಾಕ್ಟರ್ HR ಮಹಾದೇವ್ ಜಿಲ್ಲಾಧಿಕಾರಿಯಾಗಿ ಹೋಗಿದ್ದಾರೆ ನಮ್ಮ ಈ ಭಾಗದಲ್ಲಿ. ಅವರು ಒಂದು ನೇತೃತ್ವದಲ್ಲಿ ಈ ಒಂದು ವೃತ್ತ ಹುಟ್ಟು ಹಾಕಿದ್ದಾರೆ. ನಾನು ವಿಶೇಷವಾಗಿ ಎಲ್ಲ ತಾಯಂದಿರಿಗೆ ಒಂದು ಸಂದೇಶ ಕೊಡ್ತೀನಿ. ಹೆಣ್ಣು ಮಕ್ಕಳು ನಮ್ಮ ಈ ಒಂದು ದೊಡ್ಡ ಶಕ್ತಿ. ನಾರಿ ಒಂದು ಪ್ರತಿಯೊಬ್ಬರ ಜೀವನಕ್ಕೆ ಒಂದು ವಿಶೇಷವಾದ ಕೊಡುಗೆ ಕೊಟ್ಟಿರ್ತಾಳೆ. ಎಲ್ಲ ಸಂಬಂಧಗಳಿಗೆ ಬೆಸುಗೆ ನೀಡುವಂಥ ತಾಯಿ. ಆ ಒಂದು ಸಂದೇಶವನ್ನು ನಾನು ಇಡೀ ಬೀದರ್ ಜಿಲ್ಲಾ ಜನತೆಗೆ ಹಾಗೂ ನಾಡಿನ ಎಲ್ಲ ಜನತೆಗೆ ಭ್ರೂಣ ಹತ್ಯೆ ನಿಷೇಧ ಮಾಡುವುದಕ್ಕೆ ಈ ವೃತ್ತದಲ್ಲಿ ನಾನು ಎಲ್ಲ ನಮ್ಮ ಗೆಳೆಯರ ಜೊತೆಯಲ್ಲಿ, ಬಸವರಾಜ್ ಅವರ ಜೊತೆಯಲ್ಲಿ, ರಾಹುಲ್ ಹರ್ಸೂರ್ ಜೊತೆಯಲ್ಲಿ, ಶಿವಕುಮಾರ್ ಸ್ವಾಮಿ ನಮ್ಮ ಮಾರ್ಗದರ್ಶಕರು, ಸಂಜಯವಾಣಿ ದಿನಪತ್ರಿಕೆ ಹಾಗೂ ಶಿವಕುಮಾರ್ ಇವರೆಲ್ಲರ ಒಂದು ಸಲಹೆಯೊಂದಿಗೆ ಈ ವೃತ್ತದಲ್ಲಿ ನನ್ನ ಮಗಳ ಒಂದು ಹುಟ್ಟುಹಬ್ಬ ಆಚರಣೆಗೆ ಮುಂದಾಗಿದ್ದೇನೆ. ದೇಶಕ್ಕೆ ಒಂದೇ ಸಂದೇಶ, ಭ್ರೂಣ ಹತ್ಯೆ ನಿಷೇಧ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಇದು ಭೇಟಿ ಸರ್ಕಲ್ ಅನ್ನೋದು ಫಸ್ಟ್ ಕರ್ನಾಟಕ ಸ್ಟೇಟಲ್ಲೇ ಇದು ಮೊದಲನೇದು ಕಟ್ಟಿದ್ದು. ಆ್ಯಕ್ಚುಲಿ ಈ ರೀತಿ ಬರ್ಡೇ ಮಾಡೋದಂದರೆ ಇದು ಹೊಸ ವಿಷಯನೇ ನಮಗೋಸ್ಕರ. ಇದು ಎಲ್ಲರಿಗೂ ಒಂಥರ ಮಾದರಿಯಾಗಿದೆ. ಈಗೊತ್ತು ನಾಳೆ ಎಲ್ಲ ಒಂಥರ ಭ್ರೂಣ ಹತ್ಯೆ ಈ ಥರ ಎಲ್ಲ ಆಗ್ತಾಯಿದ್ದಾವೆ ಹೆಣ್ಮಕ್ಳು ಅಂದಮೇಲೆ. ಆ ರೀತಿ ತಡಿಬೇಕಂತಂದರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನನಗೆ ಅನ್ನಿಸ್ತಾ ಇದೆ. ಇದೇ ರೀತಿ ಬರ್ಡೇಸ್ ಆ ಕಡೆ ಈ ಕಡೆ ಸೆಲೆಬ್ರೇಟ್ ಮಾಡೋ ಬದಲಾಗಿ ಒಂದು ಮೆಸೇಜ್ ಕೊಡಬೇಕು, ಜನತೆಗೆ ಒಂದು ಮೆಸೇಜ್ ಕೊಡಬೇಕಂತೇಳಿ ಇದು ಒಂಥರ ನಾವು ಅರೇಂಜ್ ಮಾಡಿದ್ದು. ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಫಸ್ಟ್ ಟೈಮ್. ಇದು ಈ ರೀತಿ ಯಾರೂ ಮಾಡಿಲ್ಲ ಇಲ್ಲಿ. ಆ್ಯಂಡ್ ನಾವೆಲ್ಲ ತಾಯಂದರು ನಮ್ಮ ಹೆಣ್ಮಕ್ಳ ಜೊತೆ ಬಂದು ಇದನ್ನೊಂದು ಆರ್ಗನೈಸ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನಮ್ಮದು ಆಸೆ ಇತ್ತು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ನೋಡಿ. ಆಮೇಲೆ ಮುಂದೆ ಎಲ್ಲರೂ ಇದೇ ರೀತಿ ಒಂಥರ ಬೇರೆ ಬೇರೆ ಥರ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂತೇಳಿ ನಾನು ವಿನಂತಿಸಿಕೊಳ್ಳುತ್ತೆ. 1931ರಂದು ಇದೇ ಮಾರ್ಚ್ 23ರಂದು ಬೆಳಗ್ಗೆ 7:36 ಮೂವರು ದೇಶಪ್ರೇಮಿಗಳನ್ನು ಗಲ್ಲಿಗೇರಿಸಲಾಗಿತ್ತು. ಈ ದಿನವನ್ನು ಪ್ರತಿ ವರ್ಷ ಭಾರತದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಹುತಾತ್ಮ ದಿನ ಎಂದು ಆಚರಿಸ್ತಾರೆ. ಆದ್ದರಿಂದ ಸರ್ಕಾರ ಈ ದಿನವನ್ನು ಹುತಾತ್ಮ ದಿನವನ್ನಾಗಿ ಆಚರಿಸಬೇಕು ಎಂದು ವಿಶ್ವಕ್ರಾಂತಿ ದಿವ್ಯಪೀಠ ಸರ್ಕಾರಕ್ಕೆ ಆಗ್ರಹಿಸಿದೆ. ಬೀದರ್ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಹುತಾತ್ಮ ದಿನ ಆಚರಿಸಿ ಪೀಠದ ಅಧ್ಯಕ್ಷರಾದ ಶ್ರೀ ಓಂ ಪ್ರಕಾಶ್ ರೊಟ್ಟೆ ಮಾತನಾಡಿದರು. ಈ ಕುರಿತು ಮುಖಂಡರಾದ ಶ್ರೀ ಬಾಬು ಹೊನ್ನ ಮಾತನಾಡಿ, ಭಗತ್ ಸಿಂಗ್ ಅವರು ಕ್ರಾಂತಿಕಾರಿ ಜೊತೆಗೆ ಅವರು ತತ್ವಜ್ಞಾನಿ ಮತ್ತು ಪತ್ರಕರ್ತರಾಗಿದ್ದರು. ಇವರು ಲೆನಿನ್ ಜೊತೆ ಸಂಪರ್ಕ ಹೊಂದಿ ಅನೇಕ ವಿಚಾರಗಳನ್ನು ಚರ್ಚಿಸುತ್ತಿದ್ದರು. ಕಾಮ್ರೇಡ್ ಭಗತ್ ಸಿಂಗ್ ಅವರು ರೈತರ ಬಗ್ಗೆ ಅಪಾರ ಕಳಕಳಿ ಹೊಂದಿದ್ದರು. ಭಾರತದಲ್ಲಿರುವ 50% ಯುವಕರಿಗೆ ಉದ್ಯೋಗ ಸಿಗಬೇಕು ಎಂಬುದು ಭಗತ್ ಸಿಂಗ್ ಅವರ ಪ್ರಮುಖ ಉದ್ದೇಶವಾಗಿತ್ತು ಎಂದು ತಿಳಿಸಿದರು. ಮುಖಂಡರಾದ ಶ್ರೀ ಅರುಣ್ ಕೋಡ್ಗೆ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮತ್ತು ವಿವೇಕಾನಂದರ ಬಗ್ಗೆ ತಿಳಿಸುವ ಪ್ರಯತ್ನ ಸರ್ಕಾರ ಮಾಡಬೇಕಂದ್ರೆ ಸರ್ಕಾರದ ವತಿಯಿಂದ ಈ ಹುತಾತ್ಮ ದಿನಾಚರಣೆ ಆಚರಿಸಬೇಕೆಂದು ಒತ್ತಾಯಿಸಿದರು. ಕನ್ನಡ ಪರ ಸಂಘಟನೆಗಳಾದ ಪ್ರಮುಖರಾದ ಶ್ರೀಮಂತ್ ಸಪಾಟೆಯವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೈಜನಾಥ್ ಪಾಟೀಲ್, ಸಂತೋಷ್ ಮಂಗಳೂರೆ, ಸಿದ್ದು ಪುಲಾರಿ, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ರಮೇಶ್ ಬಿರಾದಾರ್, ಓಂ ಪ್ರಕಾಶ್ ಧಡ್ಡೆ, ವಿರಶೆಟ್ಟಿ ಪಾಟೀಲ್,
ಬಾಲಾಜಿ ಮಡಿವಾಳ್ ಕೊತ್ತಂಬ್ರೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ದೊಡ್ಡ ಕ್ರಾಂತಿಕಾರಿ ಮಾರ್ಕ್ಸ್ವಾದ ಸಿದ್ಧಾಂತವನ್ನು ಅಭ್ಯಾಸ ಮಾಡಿದಂಥ ವ್ಯಕ್ತಿ. ಇವತ್ತಿನ ದಿವಸ 91ನೇ ಹುತಾತ್ಮ ದಿನಾಚರಣೆ. ಬ್ರಿಟಿಷ್ ಸರ್ಕಾರ ಲಾಹೋರ್ದಲ್ಲಿ ಕದ್ದು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವರನ್ನು ಫಾಸಿಗೇರಿಸಿದರು. ಭಗತ್ ಸಿಂಗರ ವಿಚಾರ ಎಡಪಂಥೀಯ ವಿಚಾರ, ಅವರು ಕಮ್ಯುನಿಸ್ಟ್ ವಿಚಾರಧಾರದರು. ಅವ್ರು ಹೇಳ್ತಾ ಇದ್ರು, ಈ ಸರ್ಕಾರ ಬ್ರಿಟಿಷ್ ಸರ್ಕಾರ ಹೋದ ನಂತರ ಕೂಡ ಭಾರತದಲ್ಲಿ ರೈತ ಮತ್ತು ಕಾರ್ಮಿಕರ ಸರ್ಕಾರ ಬಂದರೆ ಮಾತ್ರ ವಿಮೋಚನೆ ಆಗ್ತದೆ, ವಿನಾ ಬಂಡವಾಳದಾರ ಸರ್ಕಾರ ಬಂದರೆ ವಿಮೋಚನೆ ಆಗೋದಿಲ್ಲ ಅಂಥೇಳಿ. ಭಗತ್ ಸಿಂಗ್ ಕ್ರಾಂತಿಕಾರಿ ಜೊತೆಗೆ ಒಬ್ಬ ಫಿಲಾಸಫರ್ ಇದ್ದರು ಮತ್ತು ಒಬ್ಬ ಜರ್ನಲಿಸ್ಟ್ ಇದ್ದರು. ಯಾಕಂದ್ರೆ ಬಹಳಷ್ಟು ಜರ್ನಲಿಸ್ಟ್ ಬಗ್ಗೆ ಅವ್ರು ಹೇಳಬೇಕಾದ್ರೆ ಕ್ರಾಂತಿಕಾರಿ ಪತ್ರಿಕೆಯಲ್ಲಿ ಕೂಡ ಬರೀತಾ ಇದ್ದರು. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಎಡಪಂಥೀಯ ಜನ ನಾವು ಹೇಳ್ತಾ ಇದ್ದೆವು ಭಗತ್ ಸಿಂಗ್ ಅವರಿಗೆ ಕಾಮ್ರೇಡ್ ಅಂಥೇಳಿ. ಆದರೆ ಬಲಪಂಥೀಯರು ಉದ್ದೇಶಪೂರ್ವಕವಾಗಿ ಈ ಭಗತ್ ಸಿಂಗ್ ಅವರ ಹೆಸರು ಉಪಯೋಗ ಮಾಡಿಕೊಂಡು ಯುವ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಯುವ ಜನರಿಗೆ ದಾರಿ ತಪ್ಪಿಸಲ್ಲದೆ ಯುವ ಜನರಿಗೆ ಮಾರ್ಕ್ಸ್ವಾದ ಕಡೆ ಬರ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಎಂದು ಅವ್ರಿಗೆ ಫಾಸಿ ಏರಿಸ್ತಾ ಇದ್ರು. ಅವತ್ತಿನ ದಿವಸ ಕಾಮ್ರೇಡ್ ಭಗತ್ ಸಿಂಗರು ಲೆನಿನ್ ಬರೆದಂಥ ಸ್ಟೇಟ್ ಮತ್ತು ರಾಜ್ಯ ಮತ್ತು ಕ್ರಾಂತಿ ಬುಕ್ ಓದ್ತಾ ಇದ್ರು. ಫಾಸಿ ಹಾಕ್ಲಾಕ ಕರೆದಾಗ ನಾನು ಒಬ್ಬ ಕ್ರಾಂತಿಕಾರಿ ಲೆನಿನ್ ಜೊತೆಗೆ ಮಾತಾಡ್ತಾ ಇದ್ದೀನಿ, ಒಂದು 5 ಮಿನಿಟ್ ಟೈಮ್ ಕೊಡಿ ಅಂತ ಹೇಳಿದ್ರು. ಮತ್ತು ಭಾರತದಲ್ಲಿ ಇನ್ಕಿಲಾಬ್ ಜಿಂದಾಬಾದ್ ಅಂತ ಸ್ಲೋಗನ್ ಕೊಟ್ಟಿದ್ದಂಥ ಯಶಸ್ಸು ನಮ್ಮ ಕಾಮ್ರೇಡ್ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವರಿಗೆ ಹೋಗ್ತಾರೆ. ಅದು ಅಲ್ಲದೆ ಲೆನಿನ್ ಅವ್ರ ದಿನಾಚರಣೆ, ರಷ್ಯಾದ ಕ್ರಾಂತಿ ದಿನಾಚರಣೆ ಬಗ್ಗೆ ಭಗತ್ ಸಿಂಗ್ ಅವರು ಸಂದೇಶಗಳನ್ನು ಕಳಿಸ್ತಿದ್ರು. ಈ ಭಗತ್ ಸಿಂಗ್ ಅಂತ ವಿಚಾರದಲ್ಲಿ ಇವತ್ತೇನದ ಯುವ ಜನರಿಗೆ ಭಗತ್ ಸಿಂಗ್ ಬೇಕು, ಭಗತ್ ಸಿಂಗ್ ಅಭ್ಯಾಸ ಮಾಡಿದಂಥ ಮಾರ್ಕ್ಸ್ವಾದ ಬೇಕು, ಮಾರ್ಕ್ಸ್ವಾದ ಇಲ್ಲದೆ ವಿಮೋಚನೆ ಇಲ್ಲ. ನರೇಂದ್ರ ಮೋದಿಯವರು ಇವತ್ತು 3 ಕೃಷಿ ಕಾನೂನು ತಂದು ಭಗತ್ ಸಿಂಗ್ ಏನು ಆಶೆ ಮಾಡಿದರು. ಇವತ್ತು ಭಗತ್ ಸಿಂಗ್ ವೃತ್ತದಲ್ಲಿ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವರ 90ನೇ ಹುತಾತ್ಮ ದಿನಾಚರಣೆ ಆಚರಿಸ್ತಿದ್ದೀವಿ. ಈ ಮೂಲಕ ಹೇಳಬೇಕಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಈ ಆಚರಣೆ ಸರ್ಕಾರದಿಂದ ಆಚರಣೆ ಮಾಡಬೇಕು. ಮತ್ತೊಂದು ಕಡೆ ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಬರೀ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಆಯ್ತು ಮತ್ತು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಬರೀ ಹೆಸರು ಮಾತ್ರ ಗೊತ್ತು. ಅದಾದಮೇಲೆ ಅವರ ಆದರ್ಶಗಳೇನಿದ್ವು, ತತ್ವಗಳೇನಿದ್ವು ಅಂತ ಅದರ ಬಗ್ಗೆ ಗೊತ್ತಿಲ್ಲ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಹಾಗೂ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ಇವತ್ತು ನಾವು ಇಡೀ ನಾಡಿನ ಜನತೆ ಇವತ್ತು ಮರೆಯಲಾಗದ ದಿನ. ಇವತ್ತು ಅವರ ಹುತಾತ್ಮ ದಿವಸದ ಹೇಳುತ್ತಾ ಇವತ್ತು ನಾಡಿನ ಈಗಾಗಲೇ ನನ್ನ ಸ್ನೇಹಿತ ಹೇಳಿದಾಗೆ ಅದನ್ನು ಬರದಳಿಗೆ ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಿ ಇವತ್ತು ರಾಜ್ಯ ಸರ್ಕಾರವೇ ಅವರ ದಿನವನ್ನು ಘೋಷಣೆ ಮಾಡಬೇಕಾಗಿ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ ತಾಲೂಕಿನ ಸುಮಾರು 32 ಪ್ರೌಢಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ತರಬೇತಿ ನೀಡುವ ಕಾರ್ಯಕ್ರಮ ನಗರದ ರಂಗಮಂದಿರದಲ್ಲಿ 2 ದಿವಸಗಳ ಕಾಲ ಡಿಡಿಪಿಐ ಗಂಗಣ್ಣ ಸ್ವಾಮಿಯವರ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶಾಹೀನ್ ಶಿಕ್ಷಣ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಎಂದು ಗಂಗಣ್ಣ ಸ್ವಾಮಿ ತಿಳಿಸಿದರು. ಡಿಡಿಪಿಐ ಶ್ರೀ ಗಂಗಣ್ಣ ಸ್ವಾಮಿಯವರು ಮಾತನಾಡಿ, ಸುಮಾರು ಬೀದರ್ ತಾಲೂಕಿನ 32 ಪ್ರೌಢಶಾಲೆಯ 600 ಮಕ್ಕಳು ಇಂಗ್ಲಿಷ್ ತರಬೇತಿ 2 ದಿವಸಗಳ ಕಾಲ ಪಡೆದುಕೊಳ್ಳುತ್ತಿದ್ದಾರೆ. SSLC ಪರೀಕ್ಷೆಯಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ವಿಷಯ ಕಠಿಣವಾಗುವುದರಿಂದ ಇಂಗ್ಲಿಷ್ನಲ್ಲಿ ಮಕ್ಕಳು ಸರಿಯಾಗಿ ಪರೀಕ್ಷೆ ಎದುರಿಸಬೇಕು ಎಂಬ ಉದ್ದೇಶದಿಂದ ಈ ತರಬೇತಿಯನ್ನು ಮಾರ್ಚ್ 22 ಮತ್ತು 23ರಂದು ಸುಮಾರು 2 ದಿವಸಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿ ಶಿಬಿರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬ ಸಹಕಾರ ನೀಡಿದ್ದಾರೆ. ಹಾಗೆಯೇ ಶಾಹೀನ್ ಶಿಕ್ಷಣ ಸಂಸ್ಥೆಯವರು ಮಕ್ಕಳ ಪ್ರಯಾಣ ಭತ್ಯೆ, ಊಟ ಮತ್ತು ಇನ್ನಿತರ ಸೌಲಭ್ಯಗಳನ್ನು ನೀಡಿದ್ದಾರೆ. ತರಬೇತಿ ಯಶಸ್ವಿಯಾಗಿ ಜರುಗುತ್ತಿದೆ ಎಂದು ಸ್ವಾಮಿಯವರು ತಿಳಿಸಿದರು. ಮಕ್ಕಳಿಗೆ ಇಂಗ್ಲಿಷ್ ಅಂದರೆ ಕಬ್ಬಿಣದ ಕಡಲೆಯಾಗುತ್ತದೆ. ಮೂಲ ತರಬೇತಿ ಇಲ್ಲದೆ ಮಕ್ಕಳು ತೊಳಲಾಡುತ್ತಿದ್ದಾರೆ. ಆದ್ದರಿಂದ ಇಂಗ್ಲಿಷ್ ಶಿಕ್ಷಕರಾದ ಶ್ರೀ ಡಾಕ್ಟರ್ ಶಾಂತಿ ದೇಸಾಯಿ ಅವರು ಮಕ್ಕಳಿಗೆ ಉತ್ತಮ ತರಬೇತಿ ನೀಡುತ್ತಿದ್ದಾರೆ. 4ನೇ ತರಗತಿಯಿಂದ 8ನೇ ತರಗತಿವರೆಗೆ ಎಲ್ಲ ತರಗತಿ ಪೂರ್ಣಗೊಳಿಸಿದ್ದಾರೆ. ಮಕ್ಕಳ ಫಲಿತಾಂಶ ಬೆಳವಣಿಗೆಗೆ ಇದು ಸಹಾಯಕಾರಿಯಾಗಿದೆ ಎಂದು ಗಂಗಣ್ಣಸ್ವಾಮಿ ತಿಳಿಸಿದರು. ತಾಲೂಕಿನ ಸುಮಾರು 32 ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಮಕ್ಕಳಿಗೆ SSLC ಎಕ್ಸಾಮ್ ಬರೀತಿದ್ದಾರೆ. ಇಂಗ್ಲೀಷು ತುಂಬ ಕಷ್ಟವಾದ ವಿಷಯ ಆಗಿದ್ದರಿಂದ ದಿನಾಂಕ 22 ಮತ್ತು 23ನೇ ತಾರೀಕಿಗೆ 2 ದಿನಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರು ಎಲ್ಲ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳು ಮಾತ್ರ ಬೀದರ್ ತಾಲೂಕಿನಲ್ಲಿ ಭಾಗವಹಿಸ್ತಾರೆ. ಸುಮಾರು 600 ವಿದ್ಯಾರ್ಥಿಗಳು ಇದನ್ನು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇವರು ಡಾಕ್ಟರ್ ಶಾಂತಿ ದೇಸಾಯಿ ಅವರು ಟೆಕ್ಸ್ಟ್ ಬುಕ್ ಏನಿದೆ ಪೂರ್ತಿ ಎಲ್ಲ ಪ್ರೋಸ್ ಮತ್ತು ಪೊಯೆಟ್ರಿನ ಎಲ್ಲ ಸಿಲೆಬಸನ್ನು ಕವರ್ ಮಾಡಿದ್ದಾರೆ. ನಾನು 2 ಡೇಸಿಂದ ಇದರಲ್ಲೇ ಭಾಗವಹಿಸಿದ್ದೀನಿ. ಇದು ಮಕ್ಕಳಿಗೆ ಭಾಳ ಯೂಸ್ಫುಲ್ ಇದೆ. SSLC ನಮಗೆ ರಿಸಲ್ಟ್ ಇಂಪ್ರೂವ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ.
ಇದನ್ನು ಶಾಹೀನ್ ಅವರು ಸಹಯೋಗದಿಂದಾಗಿ ನಾವೆಲ್ಲ ಅವ್ರದ್ದು ಪ್ರಾಯೋಜಕತ್ವ ಮಕ್ಕಳಿಗೆ ಫುಡ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಕಾಮಿಡೇಷನ್ ಎಲ್ಲವನ್ನೂ ಅವರೇ ಮಾಡಿದ್ದಾರೆ. ಮತ್ತು ನಮ್ಮ DC ಅವರು ಭಾಳ ಇದಕ್ಕೆ ನಮಗೆ ಕೋಆಪರೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಅವರು ನಿನ್ನೆ ಬಂದು ಎಲ್ಲ ಅಡ್ರೆಸ್ ಎಲ್ಲ ಮಾಡಿದ್ದಾರೆ. ಇದೊಂದು ಮಕ್ಕಳಿಗೆ ರಿಸಲ್ಟ್ ಇಂಪ್ರೂವ್ ಮಾಡಲಿಕ್ಕೆ ಭಾಳ ಒಂದು ಸಹಕಾರಿ ಆಗ್ತದೆ. ಖಂಡಿತ ಈ ಸಲ SSLCನಲ್ಲಿ ಇಂಗ್ಲೀಷು ಮಕ್ಕಳಿಗೆ ಭಾಳ ಟಫ್ ಇತ್ತು. ಅದನ್ನು ನಾವು ಮಕ್ಕಳಿಗೆ ಶಿಕ್ಷಕರಿಗೆ ಮಾಡೋದಕ್ಕಿಂತಲೂ ಮಕ್ಕಳಿಗೆ ನೇರವಾಗಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು 2 ಡೇಸ್ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. 2 ಡೇಸ್ ನಿನ್ನೆ ಮತ್ತು ಇವತ್ತು 22 ಮತ್ತು 23 ತಾರೀಕು 2 ಡೇಸ್ ಹಮ್ಮಿಕೊಂಡಿದ್ದೀವಿ. ಸುಮಾರು 600 ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸಮಾನ ಮನಸ್ಕರ ಆಪ್ತ ಸಮಾಲೋಚನಾ ಸಭೆ, 300ಕ್ಕೂ ಸಾಹಿತಿಗಳು ಭಾಗಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗೆಲ್ಲಿಸಲು ಒಗ್ಗಟ್ಟಿನ ಮಂತ್ರ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಗುರುನಾನಕ ಕಾಲೇಜಿನಲ್ಲಿ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಅವರ ಬಲಿದಾನ ದಿವಸ ಆಚರಣೆ. ಯುವಕರು ಜಾಗೃತರಾಗಿ ಬಾಳಬೇಕು. ರೇವಣಸಿದ್ದ ಜಾಡರ್. ಮಂದಾರ ಕಲಾವಿದರ ವೇದಿಕೆ ವತಿಯಿಂದ ರಾಜ್ಯ ಮಟ್ಟದ ಕವಿಗೋಷ್ಠಿ. ಸಾಹಿತ್ಯ ಕೃಷಿಕರಿಗೆ ಈ ಕವಿಗೋಷ್ಠಿ ಶಕ್ತಿಯಾಗಿದೆ. ಕಾವ್ಯಶ್ರೀ ಮಹಾಗಾಂವ್ಕರ್. ಬೇಟಿ ಸರ್ಕಲ್ನಲ್ಲಿ ಹೆಣ್ಣು ಮಗುವಿನ ಹುಟ್ಟುಹಬ್ಬ ಆಚರಣೆ. ಹೋಟೆಲ್ನಲ್ಲಿ ಹುಟ್ಟುಹಬ್ಬ ಆಚರಿಸಿ ಹಣ ವ್ಯಯ ಮಾಡುವ ಬದಲು ಬೇಟಿ ಸರ್ಕಲ್ನಲ್ಲಿ ಹೆಣ್ಣು ಮಗುವಿನ ಜನ್ಮದಿನ ಆಚರಿಸುವಂತೆ ಪತ್ರಕರ್ತ ಶಿವಕುಮಾರ ಸ್ವಾಮಿ ಆಗ್ರಹ. ಭಗತ್ ಸಿಂಗ್ ವೃತ್ತದಲ್ಲಿ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಅವರ ಹುತಾತ್ಮ ದಿನ ಆಚರಣೆ. ಈ ದಿನವನ್ನು ಸರ್ಕಾರದ ವತಿಯಿಂದ ಹುತಾತ್ಮ ದಿನವನ್ನಾಗಿ ಆಚರಿಸಲು ವಿಶ್ವಕ್ರಾಂತಿ ದಿವ್ಯಪೀಠ ಆಗ್ರಹ. ನಗರದ ರಂಗಮಂದಿರದಲ್ಲಿ ಬೀದರ್ ತಾಲೂಕಿನ ಪ್ರೌಢಶಾಲೆಯ 600 ಮಕ್ಕಳಿಗೆ ಇಂಗ್ಲಿಷ್ ತರಬೇತಿ. SSLC ಮಕ್ಕಳಿಗೆ ಇದು ಸಹಾಯಕಾರಿ. DDPI ಗಣಗಣ್ಣಸ್ವಾಮಿ. ಇದುವರೆಗೆ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.